ನಮ್ಮ ಅಡುಗೆ ವಿಶ್ವಕ್ಕೆ ಬನ್ನಿ. ನಾಳೆ ದಸರಾ 2ನೇ ದಿನ. ಗಾಯತ್ರಿ ದೇವಿಗೆ ಇಷ್ಟವಾದ ಪುಳಿಯೋಗರೆ ಹೇಗೆ ಮಾಡಬೇಕೋ ತೋರಿಸ್ತೀನಿ ರೀ. ಇದಕ್ಕಾಗಿ ನಾನು 40 ಗ್ರಾಮ್ ಹುಣಸೆ ಹಣ್ಣನ್ನು ಬಿಸಿ ನೀರಲ್ಲಿ ನೆನೆಸ್ಕೊಳ್ಳಿ. 1 ಲೋಟ ಅಕ್ಕಿ ಹಾಕ್ಕೊಳ್ಳಿ. ಈ ಲೋಟದಲ್ಲಿ 250 ಗ್ರಾಮ್ ಅಕ್ಕಿ ಇಡಿಸುತ್ತೆ ರೀ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. 4 ಸ್ಪೂನ್ ಕಡಲೆ ಬೀಜ ಹಾಕ್ಕೊಳ್ಳಿ. 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ಳಿ. 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳಿ. ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ. ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಸಣ್ಣದಾಗಿ ಹಚ್ಚಿರುವ ಹಸಿ ಶುಂಠಿನ 1 ಸ್ಪೂನ್ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. 5 ಒಣಮೆಣಸಿನ್ಕಾಯಿನ ತುಂಡು ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಗೋಡಂಬಿನ ತುಂಡು ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. 8 ಹಸಿ ಮೆಣಸಿನ್ಕಾಯಿನ ಹಚ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅರ್ಧ ಸ್ಪೂನ್ ಖಾರ ಹಾಕ್ಕೊಳ್ಳಿ. ಯಾಕೆಂದರೆ ಹಸಿ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಅದಕ್ಕೆ ಅರ್ಧ ಸ್ಪೂನ್ ಸಾಕು ರೀ. ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಹುಣಸೆ ಹಣ್ಣನ್ನ ಹೀಗೆ ಇಸುಗಿದ್ರೆ ನೀರಾಗಿರುತ್ತೆ ರೀ, ಗಟ್ಟಿಯಾಗಿ ಬರಲ್ಲ ಹುಳಿ. ಅದಕ್ಕೆ ಹುಣಸೆ ಹಣ್ಣು ಒಂದು ಜಾಲರಿಯಲ್ಲಿ ಹಾಕ್ಕೊಳ್ಳಿ. ಈ ಥರ ಇಸುಕ್ಕೊಳ್ಳಿ. ಆವಾಗ ಹುಣಸೆ ಹಣ್ಣು ರಸ ಗಟ್ಟಿಯಾಗಿ ಬರುತ್ತೆ ರೀ. ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಲ್ವಾ. ಈಗ ಇದನ್ನು ಬಾಣಲಿಯಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ನಾನು ತೋರಿಸೋದು ಮರ್ತೋಗಿದ್ದೀನಿ. ಇದರಲ್ಲಿ ಅರ್ಧ ಸ್ಪೂನ್ ಬೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಈ ಥರ ಎಣ್ಣೆ ಬೇರೆ ಆಗೋವರೆಗೂ ಹುರ್ಕೊಳ್ಳಿ. ನಾವು ಮಾಡ್ಕೊಂಡಿರೋ ಅನ್ನನ ಒಂದು ತಟ್ಟೆಗೆ ಹಾಕ್ಕೊಳ್ಳಿ. ಇದರಲ್ಲಿ ಪುಳಿಯೋಗರೆ ಗೊಜ್ಜು ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. 1 ಗಂಟೆ ಕಾಲ ಬಿಟ್ಬಿಡಿ. ಆವಾಗ ಅನ್ನಕ್ಕೆ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ರೀ. ಅಷ್ಟೇ, ಅಮ್ಮನವರಿಗೆ ಇಷ್ಟವಾದ ಪುಳಿಯೋಗರೆ ರೆಡಿ ಆಯಿತು ರೀ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ನಮ್ಮ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.